ಓ ಹೌದಾ, ಓಕೆ ಓಕೆ, ಬೇಗನೆ ಬರ್ತೀನಿ. ಹಾಂ, ಬಾಯ್. ಏನಾಯ್ತು? ಅಲ್ಲ, ಸ್ಪೀಡ್ ಜಾಸ್ತಿ ಆಯ್ತಲ್ಲ. ಡೋಂಟ್ ವರಿ. ಅದೇ ಇವ್ರನ್ನೆಲ್ಲ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬರ್ಬೇಕು. ಪಾಪ ಬೆಂಗಳೂರಿಗೆ ಇವರೆಲ್ಲ ಹೊಸಬ್ರು, ಅವ್ರು ಬಿಟ್ಟೆಲ್ಲೂ ಹೋಗಬೇಡ ನೀನು. ಇವರೆಲ್ಲ ಬೆಂಗಳೂರಿಗೆ ಹೊಸಬ್ರು, ತುಂಬ ಒಳ್ಳೆಯವರು, ಏನು ಗೊತ್ತಾಗಲ್ಲ, ಅಮಾಯಕ ಜನ. ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತು ತಾತ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ನೋಡ್ಕೋತೀನಿ. ನೋಡ್ಕೋಬೇಕು ಕಣ. ಹೆಣ್ಣು ಕೊಟ್ಟು ಮಾವ ಅಂದರೆ ಕಣ್ಣು ಕೊಟ್ಟು ದೇವ್ರಿದ್ದಂಗೆ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಲಕ್ಷ್ಮಿ, ನಿನ್ನಮ್ಮ ನಳಿನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅವಳಿಗೆ ಏನು ಬೇಕು ಅಂತ ನೀನೇ ಕೇಳಿ ಕೊಡಿಸು, ಆಯ್ತಾ? ಹಾಂ, ಇವಳಿಗೆ ಸಂಕೋಚನ ಬಿಟ್ಟರೆ ಈ ಮನೆನೇ ಬರ್ಕೊಡಿ ಅಂತ ಕೇಳ್ಬಿಡ್ತಾಳೇನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಗೆಳೆಯ, ನೀನು ಇವ್ರ ಜೊತೆ ಎಲ್ಲ ಶಾಪಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಇನ್ನೇನು ಮಾಡೋದು ಗೆಳೆಯ, ಎಲ್ಲರೂ ಹೋಗ್ತಿದ್ದಾರಲ್ಲ, ಗುಂಪಲ್ಲಿ ಗೋವಿಂದ ಅಂತ ನಾನು ಹೋಗೋದಷ್ಟೆ. ನೀನು ಅಂಗಡಿಗೆ ಹೋಗೋವರೆಗೂ ಮಾತ್ರ ಗುಂಪಲ್ಲಿ ಗೋವಿಂದಾಗಿರ್ತೀಯ. ಅಂಗಡಿಗೆ ಹೋದ್ಮೇಲೆ ನಿನ್ನ ಗತಿ ಗೋವಿಂದ ಗೋವಿಂದ. ಹಂಗಂದ್ರೆ ನೋಡೋ, ಇವ್ರು ಹೋಗ್ತಾರೆ ಅಂಗಡಿಗೆ, ಒಂದು ಸೀರೆ ಬೇಕು ಅಂತ ಹೋಗಿರ್ತಾರೆ. ಈ ಸೀರೆ ಬೇಡ, ಆ ಸೀರೆ ತೋರಿಸಿ, ಈ ಕಲರ್ ಬೇಡ, ಈ ಕಲರ್ ತೋರಿಸಿ, ಈ ಬಾರ್ಡ್ರ್ ಬೇಡ, ಆ ಬಾರ್ಡ್ರ್ ಕೊಡಿ ಅಂತ 50 ಸೀರೆ ನೋಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಂತು ನಿನ್ನ ಕಾಲು ಢಮ. ನೋಡು, ಅಷ್ಟು ಕಷ್ಟ ಪಡೋ ಬದಲು ನೀನು ಹೇಗಾದರೂ ಮಾಡಿ ತಪ್ಪಿಸ್ಕೊ, ನಾನು ನಿನ್ನ ಬೇರೆ ಕಡೆನೇ ಕರ್ಕೊಂಡು ಹೋಗ್ತೀನಿ. ಓಕೆ, ನಾನೇನೋ ತಲೆ ಓಡಿಸ್ತೀನಿ, ಆದರೆ ನೀನು ನನ್ನನ್ನು ಹೆಂಗೆ ಕರ್ಕೊಂಡು ಹೋಗ್ತೀಯಾ? Wait and watch. ಶೋಭೆ, ನಾನು ಇವ್ರಗಳ ಜೊತೆ ಎಲ್ಲ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಶಾಪಿಂಗ್? ರಿಸೆಪ್ಷನ್ಗೆ ಅಂತ ನಾವು ಆಲ್ರೆಡಿ ಶಾಪಿಂಗ್ ಮಾಡಿ ಆಯ್ತಲ್ಲ, ಮತ್ತೆ ನಿಮ್ಮದು? ಅಯ್ಯೋ, ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ವೇ? ಹಾಂ, ಆದಿ ಕಂಪ್ನಿ ಕೊಡೋಣ ಅಂತ. ಆದಿ ಲಕ್ಷ್ಮಿ ಮಧ್ಯೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಒಂದು ಜೇಮ್ಸ್ ಬಾಂಡ್ ಇದ್ರೆ ಒಳ್ಳೇದಾಗುತ್ತೆ. ಸರಿ, ನೀವು ಹೋಗಿ ಬನ್ನಿ. ಹಾಂ, ಆಮೇಲೆ ನಾನು ನಿಮ್ಮನ್ನು ವಿಚಾರಿಸ್ಕೋತೀನಿ. ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀಯ ನೀನು? ಏನು ತರಕಾರಿ ತರಕ್ಕೆ ಹೋಗ್ತಾ ಇದೀಯಾ? ತರಕಾರಿನ ಈಟುದ್ದೆ ಈಟ್ದಪ್ಪ ಕಟ್ಕೊಂಡಿಲ್ಲ ನಾನು. ಗಾಡಿ ಓಡಿಸೋದೊಂದು ಬಿಟ್ರೆ ಇನ್ನೇನು ಕೆಲಸ ಮಾಡ್ದನು? ತರಕಾರಿ ಏನಾದ್ರು ಬೇಕಂತಿದ್ರೆ ಇಂಥವ ಹೇಳಿ ತರ್ಸ್ಕೊತೀನಿ. ಈಗ ನಾನು ಇವ್ರ ಜೊತೆ ಶಾಪಿಂಗ್ ಮಾಡಕ್ ಹೋಯ್ತೀನಿ ಕಣ್ ಹೇಳಿ. ನಾಗಿ ಗೂಗಿ, ನಿನಗೇನು ಬೇಕು ಅಂಗಡಿ ಕರ್ಕೊಂಡೋಗಿ ಕೊಡಿಸ್ತೀನಿ, ಈಗ ಹೋಗಿ ನಡಿ. ಈ ಹೊಟ್ಟಿಲಿ ಕೆಲ್ಸೋಕಿದ್ದೀನೋ ಇಲ್ಲ ಈ ಹೊಟ್ಟಿನೇ ತಲೆ ಮ್ಯಾಗ ಹೊತ್ಕೊಂಡಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಗೇದು ಜೀವ ಸಂದೋಗದೆ. ನಾ ರಜೆ ಮಾಡಿದ್ದಾಗ್ಲೇ 2 ಮದುವೆ ಆಗದೆ ಈ ಹೊಟ್ಟಿಲಿ. ನಂಗೊಂದು ಸೀರೆ ಪಾವಡೆ ಕೊಡ್ಸಿಲ್ಲ ನೋಡಿ. ಆಯಿತು, ನೀನೇನು ಗೋಳಾಡಬೇಡ, ನೀನು ಇವ್ರ ಜೊತೆಲಿ ಹೋಗು, ಏನಾದರೂ ಸಹಾಯಕ್ಕೆ ಬರ್ತೀಯ. ಹಾಗೆ ನಿನಗೇನು ಬೇಕೋ ಅದನ್ನು ನೀನು ತಂದ್ಕೊ, ಆಯಿತಾ? ಆದರೆ ಈ ಬ್ಯಾಗ್ ಮಾತ್ರ ತಗೊಂಡು ಹೋಗ್ಬೇಡ, ಅಂಗಡಿಯವ್ರು ಬೇರೆ ಬ್ಯಾಗ್ ಕೊಡ್ತಾರೆ. ಅದೇ ಇವ್ರು ಯಾರಿಗೂ ಏನು ಕಮ್ಮಿ ಆಗದಿರೋ ನೋಡ್ಕೊ, ಆಯಿತಾ? ಹಾಂ, ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಟೈಮ್ ಕಡಿಮೆ ಆಗುತ್ತೆ ಅಷ್ಟೆ. ಅದು ಸರಿನೇ, ಹೊಡಿ, ಬೇಗ ಹೊಡಿಯಲ್ಲ. ಬನ್ನಿ. ನೋಡಿ, ಎಲ್ಲರೂ ನನ್ನ ಫಾಲೋ ಮಾಡಬೇಕು. ಅಲ್ಲಿ ಹೋದ್ಮೇಲೆ ನಿಮ್ಮ ಹಳ್ಳಿ ಥರ ಹೆಂಗಂದ್ರಂಗೆ ರೋಡ್ ದಾಟೋದು, ಹಿಂದೆ ಮುಂದೆ ನೋಡಿದೆ ಕಾರ್ ಡೋರ್ ತೆಗಿಯೋದು, ನಿದ್ದೆ ಬರ್ತಾ ಇದೆ ಅಂತ ಡಿಕ್ಕಿಲೋಗಿ ಮಲ್ಕೊಂಡ್ಬಿಡೋದು, ಇಂಥವೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಬಾಯಿ ಮುಚ್ಕೊಂಡು ಬಾರ್, ಅವ್ರಿಗೂ ಎಲ್ಲ ಗೊತ್ತು. ಆದಿ ಅವರೇ, ನಾವು ಹಳ್ಳಿಯಿಂದ ಬಂದಿರೋರೇ ಇರ್ಬೋದು, ಆದರೆ ನಮ್ಮೂರಲ್ಲೂ ಗಾಡಿಗಳು ಅಂಗಡಿಗಳು ಇದೆಲ್ಲ ಇದೆ, ಅವರಿಗೂ ಎಲ್ಲ ಗೊತ್ತಾಗತ್ತೆ. ನಾನು ಹೇಳಿದ್ದು ಅವರಿಗಲ್ಲ, ನಿಂಗೆ. ಒಳ್ಳೆ ಝೂಯಿಂದ ಆಚೆ ಬಿದ್ದಿರೋ ಕೋತಿ ಥರ ಆಡೋದು
ನೀನೊಬ್ಳೆ ಏನಾಯ್ತು? ಗೆನ್ಸ್ಬಿಟ್ಲು. ನೀವೇ ಹೇಳಿ ಆಂಟಿ, ನಿಮ್ಮ ಅಳಿಯಂಗೆ ಹಿಂಗೆಲ್ಲ ಮಾಡಿದ್ರೆ ನೀವು ಒಪ್ಕೋತೀರಾ? ಖಂಡಿತ ಇಲ್ಲ. ಅಳಿಯ ಅಂದ್ರೆ ದೇವ್ರ ಸಮಾನ. ಅದಕ್ಕೆ ನಾವು ಹಳ್ಳಿ ಕಡೆ ಅಳಿದೇವ್ರು ಅನ್ನೋದು. ಲಕ್ಕಿ, ಕೇಳಿಸ್ಕೊ, ಸ್ವಲ್ಪ ಆದರೂ ಸಂಪ್ರದಾಯ ಸಂಸ್ಕೃತಿ ಇವೆಲ್ಲ ಕಲ್ತ್ಕೋ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದು ನಮ್ಮ ಸಂಪ್ರದಾಯ ಸಂಸ್ಕೃತಿ. ಆದಿಯವರೇ, ನೀವು ಇದನ್ನು ಸ್ವಲ್ಪ ಫಾಲೋ ಮಾಡಿ. ಈ ಹೊಸ್ದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಜಗಳ ಯಾವುದೋ ಸರಸ ಯಾವುದೋ ಒಂದು ಗೊತ್ತಾಗಲ್ಲ ಅಲ್ವಾ ಅದಕ್ಕೆ? ನೀವೆಲ್ಲ ಶಾಪಿಂಗ್ ಮಾಡ್ಕೊಂಬನ್ನಿ, ನಾನು ಮನೇಲೇ ಇರ್ತೀನಿ. ಮತ್ತ್ಯಾಕೆ ಇಲ್ಲಿ ತನಕ ಬಂದ್ರಿ? ಅಲ್ಲ, ನಿಮ್ಮನ್ನೆಲ್ಲ ಗಾಡಿ ಹರ್ಸೋಣ ಅಂತ ಬಂದೆ. ಓಹೋ, ನಮ್ಗೇನು ಗಾಡಿ ಹತ್ತಕ್ಕೆ ಬರಲ್ಲ ನೋಡಿ. ಅದು ಕುಮುದ, ಯಾಕೋ ಹೊಟ್ಟೆ ಗುಡುಗುಡು ಅಂತಿದೆ ಕಣೆ. ಮೋಸ್ಟ್ಲಿ ನಿಮಗೆ ನಮ್ಮನೆ ಊಟ ಸೆಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಅಣ್ಣಾರ ಏನ್ ಮಾತಾಡಿರಿ? ನಾನ್ ಮಾಡಿರೋ ಅಡಿಗೆ ಸೆಟ್ ಆಗ್ದಿರ ನನ್ ಮಗ ಈ ಭೂಮಿ ಮ್ಯಾಗ ಯಾವನೂ ಇಲ್ಲ. 8 ವರ್ಷದಿಂದ ಬೇಯಿಸಿ ಆಗ್ತಿದ್ದೀನಿ, ನಿಮ್ಗೇನಾದ್ರು ಆಗದ? ಅಯ್ಯೋ, ನನಗೇನಾಗಿಲ್ಲಮ್ಮ, ಆಗಿರೋದು ಇವ್ರಿಗೆ. ಅಂದರೆ ಅವ್ರು ಹಳ್ಳಿಯಿಂದ ಬಂದಿದ್ದಾರಲ್ಲ, ಸಿಟಿ ಊಟ ಅಡ್ಜಸ್ಟ್ ಆಗಿರಲ್ಲ ಅಂತ ಹೇಳಿದೆ ಅಷ್ಟೇ. ವಾ, ಅವ್ರು ಮಾತ್ರ ಹಳ್ಳಿಯಿಂದ ಬಂದಿರೋದು. ನಾನು ನನ್ನ ಗಂಡ ಫಾರಿನಿಂದ ರಿಟೈರ್ಡ್ ಆಗಿ ಬಂದಿದ್ದೀವಿ ನೋಡಿ. ಏನ್ ಮಾತು ಅಂತ ಆಡಿರಿ ನೀವು? ನಾಗಿ ಸಮಾಧಾನ ಮಾಡ್ಕೋ. ಹೋಗ್ಲಿ ಬಿಡು, ಅವ್ರ ಮನೇಲೇ ಇರಲಿ, ನಾವೆಲ್ಲ ಹೋಗಿ ಬರೋಣ. ಆಯ್ತು, ಮನೇಲಿ ಬಿದ್ದಿರಿ. ನನಗೂ ಯಾಕೋ ಬರೋದು ಬೇಡ ಅನ್ನಿಸ್ತಾ ಇದೆ. ನೀವೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಬಾಬಾ, ಯಾಕೆ, ನಿಮ್ಗೇನಾಯ್ತು? ನನಗೇನಾಗಿಲ್ಲ. ಹಾಂ, ನಾನು ಶಾಪಿಂಗ್ ಹೋಗಿ ಬರ್ತೀನಿ ಅಂದಾಗ ಶೋಭಿತಾ, ನೀವು ಶಾಪಿಂಗ್ ಹೋಗಿ ಬನ್ನಿ, ನಾನು ವಿಚಾರಿಸ್ಕೊಳ್ತೀನಿ ಅಂದ್ಲು. ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅದಕ್ಕೆ ನಾನು ನಿಮ್ಗಳ ಜೊತೆ ಬರ್ದೇ ಇರೋದೇ ಬೆಟರ್ ಅಂತ ಅನ್ನಿಸ್ತಾ ಇದೆ. ಬಾಬಾ, ನೀವು ಸುಮ್ಮನೆ ಬನ್ನಿ, ಶೋಭಿಗೆ ತಾನೆ, ನಾನು ಹೇಳ್ತೀನಿ, ಬನ್ನಿ. ಬೇಡ ಸುಮ್ಮನೆ ಯಾಕಪ್ಪ ರಿಸ್ಕೋ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.